ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ 25ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾಯಿತು. ಇಲ್ಲಿ ಬಹಳ ಗಮನಾರ್ಹ ಸಂಗತಿ ಏನಂದ್ರೆ, ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಅಂದರೆ ವಿಧಾನಸಭೆ ವಿಚಾರವಾಗಿ ಮಾತನಾಡೋಣ. ಆ ವಿಧಾನಸಭೆ ಅಸೆಂಬ್ಲಿನಲ್ಲಿ ಅವರನ್ನ ಎದುರಿಸಬಲ್ಲಂತಹ ತಾಕತ್ತುಳ್ಳಂತಹ ಒಬ್ಬ ದಿಟ್ಟವಾದಂಥ ಒಬ್ಬ ಸಮರ್ಥವಾದಂಥ ವಿರೋಧ ಪಕ್ಷದ ನಾಯಕ ಯಾರಿದ್ದಾರೆ ನೋಡಿ. ಇಂತಹದೊಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು ನೋಡಿ. ಈ ಹಿಂದೆ ನೀವು ತೆಗೆದುಕೊಳ್ಳಿ, ಆ ಅಸೆಂಬ್ಲಿನಲ್ಲಿ ಎಂತೆಂಥ ಘಟಾನುಘಟಿಗಳು, ಮುಖ್ಯಮಂತ್ರಿ ಅಷ್ಟೇ ಅಥವಾ ಆಡಳಿತ ಪಕ್ಷದಷ್ಟೇ ಸಮರ್ಥವಾದಂಥ ವಿರೋಧ ಪಕ್ಷದ ನಾಯಕರುಗಳು ಕೂಡ ಅಸೆಂಬ್ಲಿನಲ್ಲಿ ಇದ್ದಂತಹ ದಿನಗಳನ್ನು ಇಡೀ ರಾಜ್ಯ ಅಥವಾ ಇತಿಹಾಸ ನೋಡ್ತಾ ಬಂದಿರುವಂಥದ್ದು. ಈ ತುಂಬ ಹಿಂದೆ ಹೋಗೋದು ಬೇಡ, ನಾವು ಇಲ್ಲೇ ತೆಗೆದುಕೊಳ್ಳೋಣ. ಸಿದ್ದರಾಮಯ್ಯನವರಂಥ ಒಬ್ಬ ಬಲಿಷ್ಠ ನಾಯಕನ ಮುಂದೆ ಅಷ್ಟೇ ಬಲಿಷ್ಠವಾದಂಥ ಮತ್ತೊಬ್ಬ ನಾಯಕ ಯಾರಿದ್ರು ಅಂದರೆ ವಿರೋಧ ಪಕ್ಷದಲ್ಲಿ ಅದೇ BS ಯಡಿಯೂರಪ್ಪನವ್ರು ಕಾಣ್ತಾರೆ. ಇದೇ ಸಿದ್ದರಾಮಯ್ಯನವರ ಮುಂದೆ ಅಷ್ಟೇ ಬಲಿಷ್ಠವಾದಂಥ ಅಥವಾ ಏನು ಯಡಿಯೂರಪ್ಪನವರ ಮುಂದೆ ಅಷ್ಟೇ ಬಲಿಷ್ಠವಾದಂಥ ವಿರೋಧ ಪಕ್ಷದ ಮತ್ತೊಬ್ಬ ನಾಯಕ ಯಾರಿದ್ರು ಅಂತ ಅಂದರೆ ಅದು HD ಕುಮಾರಸ್ವಾಮಿ ಅವರು ಇರ್ತಾರೆ. ಇದೇ HD ಕುಮಾರಸ್ವಾಮಿ ಅವರ ಮುಂದೆ ಒಬ್ಬ ಬಲಿಷ್ಠವಾದಂಥ ವಿರೋಧ ಪಕ್ಷದ ನಾಯಕ ಯಾರಿದ್ರು ಅಂದರೆ ಅದೇ ಸಿದ್ದರಾಮಯ್ಯನವರು ಕಾಣಿಸ್ಕೊಡ್ತಾರೆ. ಮತ್ತೊಬ್ಬರು DK ಶಿವಕುಮಾರ್ ಅಂತಹ ಒಬ್ಬ ಬಲಿಷ್ಠ ನಾಯಕ ಕಾಣಿಸ್ಕೊಡ್ತಾರೆ. ಇವಾಗ ಬಂದಿರುವಂಥ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇರುವಂಥ ಸಂಗತಿ, ವಿಚಾರ, ಚರ್ಚೆ ಏನು ಅಂದರೆ, ಕೇಂದ್ರದಲ್ಲಿ ಹೇಗೆ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಅಂತೇಳಿ ಕರೀತಾರಲ್ಲ, ತುಂಬ ವೀಕ್ ವಿರೋಧ ಪಕ್ಷದ ನಾಯಕ, ಕಾಂಗ್ರೆಸ್ನಲ್ಲಿ ಒಬ್ಬ ಬಲಿಷ್ಠವಾದಂಥ ನಾಯಕ, ವಿರೋಧ ಪಕ್ಷದ ನಾಯಕ ಇಲ್ಲದಿದ್ದಂತಹ ಪಕ್ಷದಲ್ಲೇ ಮೋದಿ ಅಂತಹ ಒಬ್ಬ ಬಲಿಷ್ಠ ನಾಯಕ ಈ ದೇಶದಲ್ಲಿ ಉಟ್ಕೊಂಡಿದ್ದು ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯವಾಗಿತ್ತು ಅಂತೇಳಿ ಇದೇ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾರೆ. ಅಂತಹದೇ ಪರಿಸ್ಥಿತಿ ರಾಜ್ಯದಲ್ಲೂ ಕೂಡ ಬಂದಿರುವಂಥದ್ದು ನೋಡಿ. DK ಶಿವಕುಮಾರ್ ಅಂತಹ ಒಬ್ಬ ಬಲಿಷ್ಠ ನಾಯಕನ ಮುಂದೆ ಯಾರಿದ್ದಾರೆ BJPನಲ್ಲಿ ಅವರನ್ನ ಎದುರಿಸಬಲ್ಲ, ಅವರ ಮುಂದೆ ತೊಡೆತಟ್ಟಿ ಏನು ಅವರನ್ನ ಸರ್ಕಾರದ ಲೋಪದೋಷಗಳನ್ನ, ಹಗರಣಗಳನ್ನ ಬಯಲಿಗೆಳೆಯಬಲ್ಲಂತಹ ಒಬ್ಬ ಬಲಿಷ್ಠವಾದಂಥ ನಾಯಕ ಯಾರಿದ್ದಾರೆ? ಅಶೋಕ್, CT ರವಿ, BY ವಿಜೇಂದ್ರ, ಸಾಕಷ್ಟು ಜನ ನೋಡಿ. BJPನಲ್ಲಿ ನಾಯಕತ್ವದ ಕೊರತೆ ಇದೆ ಅನ್ನೋದನ್ನ ಇಂಡೈರೆಕ್ಟ್ಲಿ ಅವರೇ ಒಪ್ಕೊಂಡ್ರ ಅಥವಾ ಕೇಂದ್ರದ ಹೈಕಮಾಂಡ್ ಕೂಡ ಒಪ್ಕೊಂಡ್ರ? ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ದಾವಣಗೆರೆ ಉಪಚುನಾವಣೆ, ರಾಜ್ಯದಲ್ಲಿ 2 ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತೆ. ಒಂದು ಬಾಗಲಕೋಟೆ, ಮತ್ತೊಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಾಯಕರುಗಳ ಕೊರತೆ ಎಷ್ಟರ ಮಟ್ಟಿಗೆ ಕಾಡಿತ್ತು ಅಂದ್ರೆ, ಯತ್ನಾಳ್ ಅವ್ರನ್ನ ಒಂದು ಕಡೆ ಉಚ್ಚಾಟನೆ ಮಾಡಿದೀವಿ ಅಂತ ಹೇಳ್ತಾರೆ. ಅದೇ ಯತ್ನಾಳ್ ಅವ್ರನ್ನ ಕರೆದುಕೊಂಡ್ಬಂದು ಇದೇ BJP ಅಭ್ಯರ್ಥಿಗಳ ಪರವಾಗಿ ಪ್ರಚಾರಗಳನ್ನ ಮಾಡ್ತಾರೆ. ಸೊ ಇದು BJPಯ ಅಸಲಿ ಸ್ಥಿತಿ, ಸೊ ನಾಯಕತ್ವದ ಕೊರತೆಯ ಸ್ಥಿತಿ. ಸ್ನೇಹಿತರೆ ನೋಡಿ, DK ಶಿವಕುಮಾರ್ ಅಂತಹ ಒಬ್ಬ ಬಲಿಷ್ಠ ನಾಯಕ ಇವತ್ತು ಮುಖ್ಯಮಂತ್ರಿಯಾಗಿ ಏನೋ ಅಧಿವೇಶನದಲ್ಲಿ ಕೂತುವಂಥ ಸಂದರ್ಭದಲ್ಲಿ ಕಿವಿ ಹಿಂಡಿ ಪ್ರಶ್ನೆ ಮಾಡುವಂತಹ ತಾಕತ್ತು ವಿರೋಧ ಪಕ್ಷದವ್ರಿಗೆ ಇರಬೇಕು. ಅದು ಅಶೋಕ್ ಅವ್ರಿಗಿದೆಯಾ, ಅಥವಾ ಸುನೀಲ್ ಕುಮಾರ್ ಅವ್ರಿಗಿದೆಯಾ, ಅಥವಾ ಈ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವ್ರಿಗಿದೆಯಾ, ಅಥವಾ ಯತ್ನಾಳ್ ಅವ್ರಿಗಿದೆಯಾ? ಮುಂದಿನ BJPಯ ಸಾರಥಿ ಯಾರು? ಒಂದು ಕಡೆ ಇಲ್ಲಿ ಎಲ್ಲೋ ಒಂದು ಕಡೆ 2028ಕ್ಕೆ JDS ಮತ್ತು BJP ಒಟ್ಟಾಗಿ ಚುನಾವಣೆ ಎದುರಿಸ್ತೀವಂತ ಹೋದ್ರೂ ಕೂಡ ಇಲ್ಲಿ ಒಂದು ಕಡೆ ಒಂದು ಗಾದೆ ಇದೆಯಲ್ಲ, ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಇಳಿತು ಅನ್ನೋ ರೀತಿಯಲ್ಲಿ BJP ಮತ್ತು JDS ಕಥೆ ಆಗಿರುವಂಥದ್ದು. 2028ರ ದೂರದ ಪ್ರಶ್ನೆ ಬಿಡಿ, ಇಲ್ಲಿ DK ಶಿವಕುಮಾರ್ ಅಂತಹ ಒಬ್ಬ ಬಲಿಷ್ಠ ನಾಯಕನನ್ನು ಎದುರಿಸುವಂಥ ತಾಕತ್ತುಳ್ಳಂಥ ವಿರೋಧ ಪಕ್ಷದ ನಾಯಕ ಯಾರಿದ್ದಾರೆ? ಯಾರಾದರೂ ಇದ್ದರೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.